ಹಾಯ್ ಹಲೋ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12ರ ಲೈವ್ ಸ್ಟ್ರೀಮ್ ಆಫ್ ಆಗಿದೆ ಮತ್ತು ಈ ಸೀಸನ್ ಒಂದೇ ದಿನ ಫೈನಲ್ ನಡೆಯಲಿದೆ. ಆ ವಾರ ಯಾವುದು ಮತ್ತು ಸೀಸನ್ನ ಕೊನೆ ಕಳಪೆ ಯಾರಿಗೆ ಕೊಟ್ಟಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ನಾವೀಗ ಮೊದಲನೇದಾಗಿ ಲೈವ್ ಸ್ಟ್ರೀಮ್ ಆಫ್ ಆಗಿದ್ದರ ಬಗ್ಗೆ ಮಾತನಾಡೋಣ. ಹೌದು ವೀಕ್ಷಕರೇ, ನಿನ್ನೆ ರಾತ್ರಿ 12:30 ಲೈವ್ ಸ್ಟ್ರೀಮ್ ಆಫ್ ಆಗಿದೆ. ಲೈವ್ ಸ್ಟ್ರೀಮ್ ಆಫ್ ಆಗುವ ಮುಂಚೆ ಬಿಗ್ ಬಾಸ್ ಅವರು ಹೇಳುತ್ತಾರೆ, ಇವತ್ತು ರಾತ್ರಿ ಲೈಟ್ ಆಫ್ ಆದಾಗ ಈ ಸೀಸನ್ ನ ಲೈವ್ ಸ್ಟ್ರೀಮ್ ಕೂಡ ಆಫ್ ಆಗುತ್ತೆ ಅಂತ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡುತ್ತಾರೆ. ಆವಾಗ ಎಲ್ಲಾ ಸ್ಪರ್ಧಿಗಳು ಬಂದು ತಮಗೆ ವೋಟ್ ಹಾಕುವಂತೆ ಮನವಿ ಮಾಡಿಕೊಳ್ಳುತ್ತಾರೆ ಮತ್ತು ಲೈವ್ ಸ್ಟ್ರೀಮ್ ಹಾಕಿದ್ದಕ್ಕೆ ಧನ್ಯವಾದ ಕೇಳುತ್ತಾರೆ ಮತ್ತು ಬಿಗ್ ಬಾಸ್ ಅವರಿಗೆ, ಕಿಚ್ಚ ಸುದೀಪ್ ಸರ್ ಅವರಿಗೆ ಎಲ್ಲಾ ಧನ್ಯವಾದ ಕೇಳುತ್ತಾರೆ ಮತ್ತೆ ತಮಗೆ ವೋಟ್ ಹಾಕುವಂತೆ ಮನವಿ ಮಾಡಿಕೊಳ್ಳುತ್ತಾರೆ. ಇದು ಲಾಸ್ಟ್ ಆಗಿ ಲೈವ್ ಸ್ಟ್ರೀಮ್ ನಲ್ಲಿ ನಡೆದಿದೆ ಅಂತ ಹೇಳಬಹುದು. ಈಗ ನಾವು ಎರಡನೇ ವಿಷಯಕ್ಕೆ ಬರೋದಾದ್ರೆ, ಲೈವ್ ಸ್ಟ್ರೀಮ್ ಆಫ್ ಆದಾಗ ಸ್ಪರ್ಧಿಗಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸುತ್ತಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಸೀಸನ್ ನ ಲೈವ್ ಸ್ಟ್ರೀಮ್ ಆಫ್ ಮಾಡಿದ್ದಾರೆ. ಇನ್ನು ನಾವು ಎರಡನೇ ವಿಷಯದ ಬಗ್ಗೆ ಮಾತನಾಡುವುದಾದ್ರೆ, ಎರಡನೇ ವಿಷಯದಲ್ಲಿ ಈ ವಾರ ಒಂದೇ ದಿನ ಫಿನಾಲೆ ನಡೆಯಲಿದೆ. ಆ ವಾರ ಯಾವುದಂದ್ರೆ ಸಂಡೇ ದಿನ. ಸಂಡೇ ಅಂದ್ರೆ ರವಿವಾರ ದಿನ ಫಿನಾಲೆ ನಡೆಯಲಿದೆ. ಹಾಗಾಗಿ ರವಿವಾರ ಬೆಳಗ್ಗೆ 10 ಗಂಟೆವರೆಗೆ ವೋಟಿಂಗ್ ಲೈನ್ ಅಪ್ ಸ್ಟಾರ್ಟ್ ಇರುತ್ತದೆ. ವೋಟಿಂಗ್ ಲೈನ್ ಅಪ್ ಆಫ್ ಆದ ನಂತರ ಎಲಿಮಿನೇಷನ್ ಮಾಡ್ಕೋತಾ ಬರ್ತಾರೆ. ಈ ರೀತಿ ಫಿನಾಲೆ ಇರುತ್ತದೆ ಅಂತ ಹೇಳ್ಬೋದು. ಇನ್ನೇನಾದ್ರೂ ಮಾಹಿತಿ ಬಂದಾಗ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ಈಗ ನಾವು ಮೂರನೇ ವಿಷಯದ ಬಗ್ಗೆ ಮಾತನಾಡೋಣ. ಮೂರನೇ ವಿಷಯ ಏನಿತ್ತಂದ್ರೆ ಸೀಸನ್ ನ ಕೊನೆಯ ಕಳಪೆ. ಸೀಸನ್ ನ ಕೊನೆಯ ಕಳಪೆ ಕಾವ್ಯ ಅವರಿಗೆ ಕೊಟ್ಟಿದ್ದಾರೆ. ಕಾವ್ಯ ಅವರಿಗೆ ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅಂದ್ರೆ, ಕಾವ್ಯ ಅವರ ವಿಶ್ ಇತ್ತು. ಅಂದ್ರೆ ನೀವು ಹಿಂದಿನ ಎಪಿಸೋಡ್ ನಲ್ಲಿ ನೋಡಿರ್ಬೋದು, ಎಲ್ಲಾ ಸ್ಪರ್ಧಿಗಳಿಗೂ ಬಿಗ್ ಬಾಸ್ ಅವರು ಹೇಳಿರುತ್ತಾರೆ ತಮ್ಮ 3 ಆಸೆಗಳನ್ನು ಚೀಟಿಯಲ್ಲಿ ಬರೆದಿಡು ಎಂದು ಹೇಳಿರುತ್ತಾರೆ. ಹಾಗಾಗಿ ಕಾವ್ಯ ಅವರು ತಾವು ಒಂದು ದಿನ ಕಳಪೆ ಡ್ರೆಸ್ ಹಾಕಿಕೊಂಡು ಜೈಲಿಗೆ ಹೋಗಬೇಕೆಂದು ಆಸೆ ಇರುತ್ತೆ ಅಂತ ಬರೆದಿರುತ್ತಾರೆ. ಹಾಗಾಗಿ ಕಾವ್ಯ ಅವರ ಆಶೆಯನ್ನು ಬಿಗ್ ಬಾಸ್ ಅವರು ನೆರವೇರಿಸಿದ್ದಾರೆ. ಕಾವ್ಯ ಅವರ ಆಶೆಯನ್ನು ಬಿಗ್ ಬಾಸ್ ಅವರು ಯಾವ ರೀತಿ ನಡೆಸಿಕೊಟ್ಟಿದ್ದಾರೆ ಅಂತ ನೋಡುವುದಾದ್ರೆ, ಬಿಗ್ ಬಾಸ್ ಅವರು ಹೇಳುತ್ತಾರೆ, ಪ್ರತಿ ವಾರದಂತೆ ಈ ವಾರ ಕೂಡ ಉತ್ತಮ ಮತ್ತು ಕಳಪೆಯಂತೆ ಈ ಚಟುವಟಿಕೆ ನಡೆಯಬೇಕು. ಅದರಲ್ಲಿ ಎಲ್ಲಾ ಸ್ಪರ್ಧಿಗಳು ಕಾವ್ಯ ಅವರಿಗೆ ಕಳಪೆ ಕೊಡಬೇಕು ಮತ್ತು ಕಾವ್ಯ ಅವರಿಗೆ ಕಳಪೆ ಕೊಟ್ಟ ನಂತರ ರೀಸನ್ ಗಳನ್ನು ಸಿಲ್ಲಿಯಾಗಿ ಅಥವಾ ಕ್ಷುಲ್ಲಕ ಕಾರಣಗಳಿಂದ ಕಾವ್ಯ ಅವರನ್ನು ಕಳಪೆ ಕೊಡಬೇಕೆಂದು ಬಿಗ್ ಬಾಸ್ ಅವರು ಹೇಳುತ್ತಾರೆ. ಅಂದರೆ ಸಿಲ್ಲಿ ರೀಸನ್ ಗಳನ್ನು ಕೊಟ್ಟು ಕಾವ್ಯ ಅವರಿಗೆ ಕಳಪೆ ಕೊಟ್ಟು ಜೈಲಿಗೆ ಕಳಿಸಬೇಕೆಂದು ಹೇಳಿರುತ್ತಾರೆ. ಈ ರೀತಿಯಾಗಿ ನಾವೀಗ ಯಾವ ಸ್ಪರ್ಧಿಗಳು ಯಾವ್ಯಾವ ರೀತಿ ಸಿಲ್ಲಿ ರೀಸನ್ ಗಳು ಕೊಟ್ಟಿದ್ದಾರೆ ಎಂದು ನೋಡೋದಾದ್ರೆ, ಮೊದಲನೇದಾಗಿ ನಮ್ಮ ಗಿಲ್ಲಿ ಅವರೇ ಕೊಟ್ಟಿದ್ದಾರೆ. ಗಿಲ್ಲಿ ಅವರು ಯಾವ ಕಾರಣ ಕೊಟ್ಟಿದ್ದಾರೆ ಎಂದು ನೋಡುವುದಾದ್ರೆ, ಕಾವ್ಯ ಅವರು ಚೆನ್ನಾಗಿ ನಗಲ್ಲ, ಕೆಟ್ಟದಾಗಿ ನಗ್ತಾಳೆ ಅಂತ ಸಿಲ್ಲಿ ರೀಸನ್ ಕೊಟ್ಟು ಕಾವ್ಯ ಅವರಿಗೆ ಕಳಪೆ ಕೊಡುತ್ತಾರೆ. ಇನ್ನು ಎರಡನೇದಾಗಿ ರಕ್ಷಿತಾ ಅವರು ಹೋಗುತ್ತಾರೆ. ರಕ್ಷಿತಾ ಅವರು ಹೇಳುವ ಕಾರಣ ಎಂದರೆ, ಕಾವ್ಯ ಅವರು 2 ಗಂಟೆ ಬಾತ್ರೂಮ್ ನಲ್ಲಿ ಸ್ನಾನ ಮಾಡ್ತಾರೆ, ಅದರಿಂದ ನಮಗೆ ಟೈಮ್ ವೇಸ್ಟ್ ಆಗುತ್ತೆ ಎಂದು ರಕ್ಷಿತಾ ಅವರು ಕಾವ್ಯ ಅವರನ್ನು ಕಳಪೆ ಕೊಟ್ಟಿರುತ್ತಾರೆ. ಇನ್ನು ಮೂರನೇದಾಗಿ ಧನುಷ್ ಅವರು ಹೋಗುತ್ತಾರೆ. ಧನುಷ್ ಅವರು ಕಾವ್ಯ ಅವರಿಗೆ ಯಾವ ರೀಸನ್ ಕೊಟ್ಟಿದ್ದಾರೆ ಎಂದು ನೋಡೋದಾದ್ರೆ, ಈ ಮನೆಯಲ್ಲಿ ದೊಡ್ಡ ಕಳಪೆ ಗಿಲ್ಲಿ, ಗಿಲ್ಲಿ ಇದ್ದರೂ ನಾನು ಕಾವ್ಯನನ್ನು ಕಳಪೆ ಕೊಡುತ್ತಿದ್ದೇನೆ ಅಂತಾರೆ. ಮತ್ತು ಎರಡನೇ ಕಾರಣ, ಗಿಲ್ಲಿ ಅವರು ಏನಾದ್ರೂ ಮದುವೆ ಆಗಿಲ್ಲ ಅಂದ್ರೆ ಕಾವ್ಯ ಅವರ ಕಾರಣ. ಯಾಕೆಂದ್ರೆ ಕಾವ್ಯ ಅವರು ಗಿಲ್ಲಿ ಅವರಿಗೆ ಕಣ್ಣು ಹೊಡಿತಿದ್ದಾರೆ, ಆದ ಕಾರಣ ಗಿಲ್ಲಿ ಅವರ ಮದುವೆ ಆಗಿಲ್ಲ ಅಂದ್ರೆ ಕಾವ್ಯ ಅವರ ಕಾರಣ ಅಂತ ಸಿಲ್ಲಿ ರೀಸನ್ ಕೊಡುತ್ತಾರೆ. ಮತ್ತು ಧನುಷ್ ಅವರು ಕೂಡ ಹೇಳುತ್ತಾರೆ ಕಾವ್ಯ ಅವರು ಕೆಟ್ಟದಾಗಿ ನಗುತ್ತಾಳೆ ಅಂತ. ಧನುಷ್ ಕೂಡ ಅವರು ಇದೇ ಕಳಪೆಗೆ ರೀಸನ್ ಕೊಟ್ಟಿರುತ್ತಾರೆ. ನಾಲ್ಕನೇದಾಗಿ ರಘು ಅವರು ಬರುತ್ತಾರೆ. ರಘು ಅವರು ಯಾವ ಕಾರಣ ಕೊಡುತ್ತಾರೆ ಅಂದ್ರೆ, ಲೈಟ್ ಆಫ್ ಆದ ಕಾವ್ಯ ಅವರು ಮಲ್ಕೋತಾರೆ. ಮಲ್ಕೊಂಡ ನಂತರ ನಮಗೆ ಬೇರೆ ಸ್ಪರ್ಧಿಗಳ ಹತ್ರ ಮಾತಾಡೋಕೆ ಬಿಡಲ್ಲ, ಅವರಿಗೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ ಅಂತ ಪದೇ ಪದೇ ಎದ್ದು ನಮ್ಮನ್ನು ನೋಡುತ್ತಾರೆ. ಹಾಗಾಗಿ ನಾನು ಕಾವ್ಯ ಅವರನ್ನು ಕಳಪೆ ಕೊಡುತ್ತಿದ್ದೆ ಎಂದು ರಘು ಅವರು ರೀಸನ್ ಕೊಡುತ್ತಾರೆ. ಇನ್ನು ಕೊನೆಯದಾಗಿ ಅಶ್ವಿನಿ ಗೌಡ ಅವರು ಬರುತ್ತಾರೆ. ಅಶ್ವಿನಿ ಗೌಡ ಅವರು ಯಾವ ಕಾರಣಕ್ಕೆ ಕಳಪೆ ಕೊಟ್ಟಿದ್ದಾರೆ ಎಂದು ನೋಡೋದಾದ್ರೆ, ಕಾವ್ಯ ಅವರು ಇವತ್ತು ತುಂಬಾ ಚೆನ್ನಾಗಿ ಕಾಣುತ್ತಿದ್ದಾರೆ, ಹಾಗಾಗಿ ನಾನು ಕಾವ್ಯ ಅವರನ್ನು ಕಳಪೆ ಕೊಡುತ್ತಿದ್ದೀನಿ ಅಂತ ಹೇಳುತ್ತಿದ್ದಾರೆ. ಇನ್ನು ಎರಡನೇ ರೀಸನ್ ಯಾವ್ದು ಕೊಟ್ಟಿದ್ದಾರೆ ಎಂದು ನೋಡೋದಾದ್ರೆ, ಗಿಲ್ಲಿ ನನಗೆ ಅತ್ತೆ ಮಗಳು ಎಂದು ಕರೀತಿದ್ದ, ಆದ್ರೆ ಅತ್ತೆ ಮಗಳು ಎಂದು ಕರೆದು ಒಂದು ದಿನಾನು ನನಗೆ ಲೈನ್ ಹೊಡೆದಿಲ್ಲ. ಲೈನ್ ಹೊಡೆದಕ್ಕೆ ಮೇನ್ ಕಾರಣನೇ ಕಾವ್ಯ ಅವರು. ಕಾವ್ಯ ಅವರು ಇದ್ದಿದ್ದಕ್ಕೆ ಗಿಲ್ಲಿ ಅವರು ನನಗೆ ಒಂದ್ ದಿನಾನು ಲೈನ್ ಹೊಡೆದಿಲ್ಲ ಎಂದು ಅಶ್ವಿನಿ ಗೌಡ ಅವರು ಸಿಲ್ಲಿ ಕಾರಣ ಕೊಟ್ಟು ಕಾವ್ಯ ಅವರನ್ನು ಕಳಪೆ ಕೊಡುತ್ತಾರೆ. ವೀಕ್ಷಕರೇ, ಈ ರೀತಿ ಎಲ್ಲಾ ಸ್ಪರ್ಧಿಗಳು ಕಾರಣ ಕೊಟ್ಟು ಕಾವ್ಯ ಅವರನ್ನು ಕಳಪೆ ಕೊಟ್ಟು ಕಾವ್ಯ ಅವರ ಆಸೆಯನ್ನು ಈಡೇರಿಸುತ್ತಾರೆ. ವೀಕ್ಷಕರೇ, ಕಾವ್ಯ ಅವರಿಗೆ ಕಳಪೆ ಕೊಟ್ಟು ಕಾವ್ಯ ಅವರ ಆಶೆಯನ್ನು ಈಡೇರಿಸಿ ಕಾವ್ಯ ಅವರಿಗೆ ಜೈಲಿಗೆ ಕಳಿಸಿದ ನಂತರ ಈ ಸೀಸನ್ ನ ಲೈವ್ ಸ್ಟ್ರೀಮ್ ಆಫ್ ಆಗಿದೆ. ವೀಕ್ಷಕರೇ, ಇನ್ನೊಮ್ಮೆ ಹೈಲೈಟ್ಸ್ ನೋಡೋದಾದ್ರೆ, ಈ ಸೀಸನ್ ನ ಲೈವ್ ಸ್ಟ್ರೀಮ್ ನಿನ್ನೆ ನೈಟ್ 12:30 ಮುಗಿದಿದೆ. ಇನ್ನು ಎರಡನೇ ಪಾಯಿಂಟ್ ನೋಡೋದಾದ್ರೆ, ಈ ಸೀಸನ್ ಒಂದೇ ದಿನ ಫಿನಾಲೆ ನಡೆಯಲಿದೆ. ಆ ವಾರ ಯಾವುದಂದ್ರೆ ಭಾನುವಾರ. ಭಾನುವಾರ ಒಂದೇ ದಿನ ಫಿನಾಲೆ ನಡೆಯಲಿದೆ. ಮತ್ತು ಮೂರನೇ ಪಾಯಿಂಟ್ ಯಾವುದಂದ್ರೆ, ಕಾವ್ಯ ಅವರನ್ನು ಕಳಪೆ ಕೊಟ್ಟು ಕಾವ್ಯ ಅವರ ವಿಶ್ ಅನ್ನು ಈಡೇರಿಸುತ್ತಾರೆ.
ವೀಕ್ಷಕರೇ, ಇದಾಗಿತ್ತು ಲೈವ್ ಸ್ಟ್ರೀಮ್ ಫಿನಾಲೆ ಮತ್ತು ಕಳಪೆ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಬೇಬಿಕೆ ಟಾಲ್ ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಫೈನಲ್ಗೆ ಯಾರಿಗೆ ವೋಟ್ ಹಾಕಿದ್ದೀರಿ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.